ರಾಜ್ಯದಲ್ಲಿ ಬೇಸಿಗೆ ಕಾಲ ಆರಂಭ ಘಟ್ಟದಲ್ಲಿದೆ. ಇದೇ ಸಂದರ್ಭದಲ್ಲಿ ಕುಡಿಯೋ ನೀರಿಗೂ ಕೂಡ ಇಡೀ ರಾಜ್ಯದಲ್ಲಿ ಸಮಸ್ಯೆ ಆವರಿಸಿದೆ. ಇಂತಹ ಸಂದರ್ಭದಲ್ಲಿ ಕುಡಿಯೋ ನೀರಿಗೂ ಕೂಡ ಕನ್ನ ಹಾಕುವಂತವರ ಹಾವಳಿ ಜೋರಾಗಿದೆ. ಕನ್ನಂಬಾಡಿಯಲ್ಲಿಯೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಭಾವಿಗಳು ಕನ್ನಂಬಾಡಿಗೇನೆ ಕನ್ನ ಹಾಕಿದರ ಅನ್ನುವಂತಹ ಪ್ರಶ್ನೆ ಈಗ ನಿರ್ಮಾಣ ಆಗಿದೆ. ಈ ರೀತಿ ಕನ್ನ ಹಾಕಿ ಅಕ್ರಮವಾಗಿ ತಮ್ಮ ಜಮೀನುಗಳಿಗೆ ತಮ್ಮ ತೋಟಗಳಿಗೆ ನೀರನ್ನು ಬಿಡಿಸ್ಕೊತಿದ್ದಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಸದ್ಯಕ್ಕೆ ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ. ಕುಡಿಯೋದಕ್ಕೆ ನೀರಿಲ್ಲ, ವಾಟರ್ ಮಾಫಿಯಾ ತಾಂಡವ ಆಡ್ತಾ ಇದೆ. ಅಂಥದ್ರಲ್ಲಿ ಪ್ರಭಾವಿಗಳು ಕನ್ನಂಬಾಡಿ ಒಡಲಿಗೆ ಕೂಡ ಕನ್ನ ಹಾಕಿದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅಕ್ರಮವಾಗಿ KRS ಡ್ಯಾಮ್ಗೆ ಮೋಟಾರ್ ಅಳವಡಿಸಿದ್ದಾರೆ. ಮೋಟರ್ನ ಅಳವಡಿಸಿ ಫಾರ್ಮ್ ಹೌಸ್ಗೆ ನೀರು ಸರಬರಾಜು ಮಾಡ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ಇವರಿಗೆ ಹೇಳೋರು ಕೇಳೋರು ಯಾರಿಲ್ವಾ, ಅಥವಾ ಹೇಳೋರು ಕೇಳೋರು ಸುಮ್ಮನೆ ಇದ್ದಾರಾ, ಇವ್ರ ಜೊತೆ ಶಾಮೀಲಾದ್ರ? ಹೀಗೆ ಹತ್ತು ಪ್ರಶ್ನೆಗಳು ಮೂಡ್ತಾ ಇದೆ. ಫಾರ್ಮ್ ಹೌಸ್ಗೆ ಅಣೆಕಟ್ಟಿನಿಂದಲೇ ನೀರು ಕಳ್ಳತನ ಆಗ್ತಾ ಇರೋದು. KRS ಡ್ಯಾಮ್ ಹಿನ್ನೀರಿಗೆ ಹೊಂದಿಕೊಂಡು ನಿಂತಿರುವ ಫಾರ್ಮ್ ಹೌಸ್ ಇದು. ಇಲ್ಲಿಂದ ನೇರವಾಗಿ ನೀರು ಫಾರ್ಮ್ ಹೌಸ್ಗೆ ಹೋಗ್ತಾ ಇರೋದು. 300 ಮೀಟರ್ ಪೈಪ್ ಅಳವಡಿಸಿಕೊಂಡು ಡ್ಯಾಮ್ ನೀರಿಗೇನೆ ಕನ್ನ ಹಾಕಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ KRS ಡ್ಯಾಮ್ನಲ್ಲಿ ಈ ರೀತಿ ಕನ್ನ ಹಾಕಿ ಫಾರ್ಮ್ ಹೌಸ್ಗೆ ನೀರನ್ನು ಬಿಡ್ಕೊಳ್ತಾ ಇರೋದು. ಭದ್ರತಾ ಪಡೆ ಕಾವೇರಿ ನೀರಾವರಿ ನಿಯಮದ ಕಣ್ಣು ತಪ್ಪಿಸಿ ಈ ರೀತಿ ಅಕ್ರಮ ಎಸಗಲಾಗ್ತಾ ಇದೆಯಾ, ಅಥವಾ ಗೊತ್ತಿದ್ರೂ ಕೂಡ ಜಾಣ ಮೌನವನ್ನ ಇವರು ಈ ರೀತಿ ಅನುಸರಿಸ್ತಿದಾರ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಒಂದ್ ಕಡೆ ಬರ, ಮತ್ತೊಂದು ಕಡೆಯಲ್ಲಿ ಬೇಸಿಗೆಗಾಲ, ಹನಿ ನೀರಿಗೂ ಕೂಡ ರೈತರು ಜನಸಾಮಾನ್ಯರು ಪರದಾಡ್ತಿರುವ ಪರಿಸ್ಥಿತಿ. ಇರುವ ಜಲ ಮೂಲಗಳು ಬತ್ತು ಹೋಗ್ತಿರೋ ಸಂದರ್ಭದಲ್ಲಿ ಬಳಕೆಗೆ ಬಾಕಿ ಇರುವ ನೀರನ್ನ ಸರಿ ಸಮಾನವಾಗಿ ಅವಶ್ಯಕತೆಗೆ ತಕ್ಕಂತೆ ಹಂಚೋ ಅನಿವಾರ್ಯತೆ ಆದರೆ ಇಲ್ಲೂ ಕೂಡ ನಡೆದು ಹೋಗ್ತಾ ಇದೆ ಅಕ್ರಮ ಅವ್ಯವಹಾರ. ಖಾಸಗಿ ಫಾರ್ಮ್ ಹೌಸ್ಗೆ ಕಾವೇರಿ ನೀರನ್ನ ಅಕ್ರಮವಾಗಿ ಸರಬರಾಜು ಮಾಡಲಾಗ್ತಿದೆ ಅನ್ನೋ ಗಂಭೀರ ಆರೋಪ ಪ್ರಭಾವಿ ಪೊಲೀಸ್ ಅಧಿಕಾರಿಗೆ ಸೇರಿರುವ ಫಾರ್ಮ್ ಹೌಸ್ ಅದು. ಐಷಾರಾಮಿ ತೋಟದ ಕೂಲಿಕಾರ ಕುಮಾರ್ ಈ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಫಾರ್ಮ್ ಹೌಸ್ನಲ್ಲಿ ನಾವು ಕೆಲಸಕ್ಕಿದ್ದೀವಿ, 6,000 ರೂಪಾಯಿ ಸಂಬಳ, ಮಗ ಹಾಗೆ ನಾನು ಇಬ್ಬರೂ ಕೂಡ 6,000 ರೂಪಾಯಿ ಸಂಬಳ ಕೆಲಸ ಮಾಡ್ತೀವಿ. 1 ತಿಂಗಳಿಂದ ಹಿಂಗೇನೆ ನೀರನ್ನ ಪೂರೈಕೆ ಮಾಡಲಾಗ್ತಾ ಇದೆ. ನೀವು ಗಮನಿಸ್ತಿದ್ದೀರಿ ದೃಶ್ಯದಲ್ಲಿ, ಡೈರೆಕ್ಟಾಗಿ ಕನ್ನಂಬಾಡಿ ಕಟ್ಟೆಯ ಜಲಾಶಯ ಅಲ್ಲಿಗೇನೆ ಪಂಪ್ ಅಳವಡಿಸಿ ಅಲ್ಲಿಂದ ಪೈಪನ್ನ ನೇರವಾಗಿ ಫಾರ್ಮ್ ಹೌಸ್ ತನಕ ಕನೆಕ್ಷನ್ ಮಾಡಿರೋದು. ಅಲ್ಲಿಂದ ನೀರನ್ನ ಯಥೇಚ್ಛವಾಗಿ ತಮ್ಮ ಖಾಸಗಿ ಫಾರ್ಮ್ ಹೌಸ್ಗೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ನೇರವಾಗಿ ಜಲಾಶಯದಿಂದ ತಮ್ಮ ಫಾರ್ಮ್ ಹೌಸ್ಗೇನೆ ನೀರು ಸಪ್ಲೈ ಆಗಬೇಕು, ಆ ರೀತಿಯಲ್ಲಿ ಪೈಪ್ಲೈನ್ ಕನೆಕ್ಷನ್ ಅನ್ನ ಮಾಡಿಕೊಂಡಿದ್ದಾರೆ ಈ ಪ್ರಭಾವಿ ಪೊಲೀಸ್ ಅಧಿಕಾರಿ. ಈ ಬಗ್ಗೆ ಆ ತೋಟದಲ್ಲಿ ಕೆಲಸ ಮಾಡೋರೇನೆ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕಾಲಿಟ್ರೆ ಅವರ ನೋಡಿ, ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ರೀತಿಯ ದಾರಿಯನ್ನ ಹುಡ್ಕೊಳ್ತಾರೆ. ಮೊದಲೇ ಮಾಡ್ತಾ ಇರೋದು ಕಳ್ಳತನದ ಹಾದಿ. ಅದರಲ್ಲೂ ಕೂಡ ಕಳ್ಳದಾರಿಯನ್ನ ಹಿಡಿದುಕೊಂಡೇ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ಅಪ್ಪನನ್ನ ಅಪ್ಪನೇ ಅಲ್ಲ ಅಂತ ಇಲ್ಲೊಬ್ಬ ಭೂಪ ಹೇಳಿದಾನೆ. ಕಾರಣ ತಮ್ಮನ್ನ ತಾವು ಸೇಫ್ ಮಾಡ್ಕೊಳ್ಳೋದಕ್ಕೆ. ನಮ್ಮ ಮಂಡ್ಯದ ರಿಪೋರ್ಟರ್ ಆನಂದ ಪ್ರಶ್ನೆ ಮಾಡ್ತಾರೆ, ಈ ಫಾರ್ಮ್ ಹೌಸ್ ಯಾರಿಗೆ ಸೇರಿದ್ದು, ಏನು ಎತ್ತ ಅಂತ. ಈ ಸಂದರ್ಭದಲ್ಲಿ ಫಾರ್ಮ್ ಹೌಸ್ ಮಾಲೀಕನ ರಕ್ಷಣೆಗೆ ಅಪ್ಪನನ್ನೇ ಅಪ್ಪನಲ್ಲ ಅಂತ ಕಿರಣ್ ಹೇಳ್ತಾನೆ. ಹಾಗಿದ್ರೆ ಈ ಕಿರಣ್ ಯಾರು ಅಂತಂದ್ರೆ ಕುಮಾರ್ ಅವರ ಮಗ. ಕಿರಣ್ ಫಾರ್ಮ್ ಹೌಸ್ ನೋಡ್ಕೊಳ್ತಾ ಇರುವಂತಹ ವ್ಯಕ್ತಿ. ಕುಮಾರ್ ಅವರ ಮಗನೂ ಕೂಡ ಇದೆ ಕಿರಣ್. ಕುಮಾರ್ ಮಗ ಕಿರಣ್ಗೆ ನಮ್ಮ ರಿಪೋರ್ಟರ್ ಫೋನ್ ಕಾಲ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕುಮಾರ್ ನಮ್ಮಪ್ಪನೇ ಅಲ್ಲ ಅಂತ ಕಿರಣ್ ಹೇಳ್ತಾನೆ. ಈ ಫಾರ್ಮ್ ಹೌಸ್ನಲ್ಲಿ ಇರೋದು ಕುಮಾರ್ ಬೇರೆ ಯಾರು ಅಲ್ಲ, ಕಿರಣ್ ಅವರು ಮಗ. ಇಲ್ಲಿ ಹೇಳ್ತಾ ಇರೋ ಉದ್ದೇಶ ಏನು ಅಂತಂದ್ರೆ, ಈ ರೀತಿ ಅಕ್ರಮ ಎಸಗ್ತಾ ಇರೋದಲ್ಲದೆ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಹೋದ್ರೆ ಅವ್ರು ಯಾರು ಅಂತಾನೆ ನಮಗೆ ಗೊತ್ತಿಲ್ಲ, ಅವ್ರು ನಮ್ಮ ಅಪ್ಪನೇ ಅಲ್ಲ ಅಂತ ಈ ಕಿರಣ್ ಹೇಳ್ತಾ ಇರೋದು. ನೋಡ್ರದು ಎರಡು, ನಮ್ಮ KRS ಗ್ರಾಮಕ್ಕೆ ಕುಡಿಯೋ ನೀರಿಲ್ಲ ಅಂಥ ಪರಿಸ್ಥಿತಿಲಿ ಇಲ್ಲಿ ನೀವು ನೋಡಿದ್ರಿ. ಇದು ನೀವು ನೋಡಿರೋದು ಎರಡು, ಇಂಥದ್ದು ನೂರಾರು ಐತಿ ಇಲ್ಲಿ. ಬ್ಯಾಕ್ ವಾಟ್ರಲ್ಲಿ ಈಗ ಫಾರ್ಮ್ ಹೌಸ್ ಮಾಡಿರೋರು, ಆಮೇಲೆ ಹೋಟ್ಲುಗಳು ರೆಸಾರ್ಟ್ಗಳು ಮಾಡ್ಕೊಂಡಿರೋರು, ಅವ್ರುಗಳು ಈ ಥರ ಅನಧಿಕೃತವಾಗಿ ಪಂಪ್ನ ಅಳವಡಿಸ್ಕೊಂಡು ಇದು ಮಾಡ್ತಾಯಿದ್ದಾರೆ. ನಾವು ಹೇಳೋದೇನು, ಕುಡಿಯೋ ನೀರಿಗೆ ನೀರಿದ್ದಾಗ ಏನಾದರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಮಳೆ ಚೆನ್ನಾಗಾದಾಗ ಈಗ ನಮ್ಮ ಗ್ರಾಮಗಳಿಗೆ ಕುಡಿಯೋಕ್ಕೆ ನೀರು ಇಲ್ಲದೆ ಅಂಥ ಸಂದರ್ಭದಲ್ಲಿ ಇವ್ರು ಹಿಂಗೆ ಅನಧಿಕೃತವಾಗಿ ಇವ್ರುಗಳು ಪಂಪ್ ಇದನ್ನು ಅಳವಡಿಸ್ಕೊಂಡು ನೀರಿಗೆ ಇದು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಾವು ಹೇಳೋದೇನು, ಅಧಿಕಾರಿಗಳಿಗೆ ನಾವು ಹೇಳ್ತಾ ಇರೋದು ಈ ಮೂಲಕ, ಇಂಥ ಯಾರೇ ಮಾಡಿರಲಿ, ಇಂಥ ಪ್ರಭಾವಿಗಳು ಯಾರೇ ಮಾಡಿದ್ರು ಕೂಡಲೇ ತೆರವು ಮಾಡಿಸಿ ಅವ್ರ ಮೇಲೆ ಕ್ರಮ ತಗೊಳ್ಳಿ.
ಸಾಮಾನ್ಯ ರೈತರಾಗಿದ್ರೆ ಬಿಡ್ತಿದ್ರಾ? ಖಂಡಿತ ಇಲ್ಲ ಸರ್. ಸಾಮಾನ್ಯ ರೈತರು ಇದನ್ನು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಇಷ್ಟೊಂದು ಅವ್ರಿಗೆ ಹಣನ ಬಂಡವಾಳ ಹಾಕಕ್ಕೆ ಪಾಪ ಅವ್ರ ಹತ್ರ ದುಡ್ಡೇ ಇರಲ್ವ ಸರ್. ಸಾಮಾನ್ಯ ರೈತರ ಹತ್ರ ಎಲ್ಲಿ ಬರುತ್ತೆ? ರೈತರಿಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇದನ್ನು. ಯಾಕಂದರೆ ಅವ್ರಿಗೆ ಮಳೆನೇ ನಂಬ್ಕೊಂಡಿರ್ತಾರೆ ಸರ್, ಅಷ್ಟೇ. ಅದು ಬಿಟ್ರೆ ಯಾವುದೂ ಇದಿಲ್ಲ. ಇಷ್ಟರಲ್ಲೇ ಇಲ್ಲ ಸರ್, ಮುಲಾಜಿಲ್ಲದೆ ಮಾಡಿರೋರು. ಕೇಸ್ ಮಾಡಿ ಇದೆಲ್ಲ ಮಾಡೋರು ಸರ್. ಇಲ್ಲಿ ಏನೋ ಇದು ಮಾಡ್ದಲ್ಲ. ಈಗ ಹಿಂದೇನೋ ಈ ಸೈಕ್ಲಿಂಗ್ ಏನೋ ಬೋಟಿಂಗ್ ಅನ್ಕೊಂಡು ಪರ್ಮಿಷನ್ ಕೊಟ್ಟರು. ಆಗ ಇಲ್ಲಿ ಪಾಪ ನಮ್ಮ ಸ್ಥಳೀಯ ಮೀನು ಹಿಡಿಯೋರ್ಗೆ ತೊಂದರೆ ಕೊಡ್ತಾರೆ ಸರ್. ಅದೇ ನೋಡಿ, ಅವರೆಲ್ಲ ಸೈಕ್ಲಿಂಗ್ ಮಾಡಿ ಈಗ ಅಲ್ಲೆಲ್ಲ ಫಾರ್ಮ್ ಹೌಸ್ಗಳು ಮಾಡ್ಕೊಂಡು ಈ ಥರ ಬೇರೆ ಹೋಟ್ಲುಗಳು ಮಾಡೋರ್ಗ ಮೇಲೆ ಯಾವುದೇ ಥರ ಕ್ರಮ ಇಲ್ಲ. ಆಮೇಲೆ ಸುತ್ತ ಸರ್ 100 ಎಕರೆ ಜಮೀನು ಒತ್ತುವರಿನೂ ಆಗೈತೆ. ಇಲ್ಲಿ ಎಲ್ಲ ಒಳಗೆ ನೀರನ್ನ ಮಣ್ಣನ್ನ ತಳ್ಳೋದು, ಇದು ಮಾಡೋದು. ಕೂಡಲೇ ಅದನ್ನೆಲ್ಲ ಇದು ಮಾಡಲಿ ಅಂತ ನಾವು ಈ ಮೂಲಕ ನಾನು ಮನವಿ ಒತ್ತಾಯ ಮಾಡ್ತೀನಿ. ನಮ್ಮ KRS ಗ್ರಾಮಕ್ಕೆ ಕುಡಿಯೋ ನೀರಿಲ್ಲ. ಅಂಥ ಪರಿಸ್ಥಿತಿಲಿ ಈಗ ನೀವು ನೋಡಿದ್ರಿ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ. ನಾವು ದೃಶ್ಯ ಸಮೇತ ತೋರಿಸ್ತಿದ್ದೀವಿ ಹೇಗೆ ಅಕ್ರಮವಾಗಿ ಪೈಪ್ಲೈನ್ ಅಳವಡಿಸಿ ಡೈರೆಕ್ಟ್ ಫಾರ್ಮ್ ಹೌಸ್ಗೆ ನೀರನ್ನು ಹರಿಸ್ಕೊಳ್ಳಲಾಗ್ತಾ ಇದೆ ಅಂತ ಹೇಳಿ. ಯಾರೀ ಪ್ರಭಾವಿ? ಹಾಗೆ ಆ ತೋಟದಲ್ಲಿ ಕೆಲಸ ಮಾಡೋರು ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಿರೋ ಮಾಹಿತಿ ಆದರೂ ಏನು? ಹಾಗೆ ಇದಕ್ಕೆ ಕಡಿವಾಣ ಹಾಕೋ ಪ್ರಯತ್ನ ಇದುವರೆಗೂ ಆಗಿಲ್ಲ ಅಂದರೆ ಆ ಭಾಗದಲ್ಲಿ ಬರೋ ಎಲ್ಲ ಅಧಿಕಾರಿಗಳನ್ನು ಕೂಡ ನಾವು ಪ್ರಶ್ನೆ ಮಾಡಲೇಬೇಕಾಗತ್ತೆ. ಸ್ಮಿತಾ, KRS ಹಿನ್ನೀರಿನ ಪ್ರದೇಶದಲ್ಲಿ ಸಾಕಷ್ಟು ಫಾರ್ಮ್ ಹೌಸ್ಗಳಿದೆ. ಇಲ್ಲಿರೋವೆಲ್ಲ ಕೂಡ ಪ್ರಭಾವಿಗಳಿದೆ, ಅಧಿಕಾರಿಗಳದು, ಜೊತೆಗೆ ಒಂದಷ್ಟು ರಾಜಕಾರಣಿಗಳ ಬೆಂಬಲಿಗಿರೋದು, ಆ ರೀತಿ ಪ್ರಭಾವಿಗಳಿದೆ. ಜೊತೆಗೆ ಏನು ನೀವು ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪೈಪ್ಲೈನ್ ಅಳವಡಿಸ್ಕೊಂಡಿರುವಂಥದ್ದು, ಅದು ಒಂದು ದೃಶ್ಯದು ಮಾತ್ರ. ಅದೇ ರೀತಿ 10 ಫಾರ್ಮ್ ಹೌಸ್ಗಳ ಮಾಲೀಕರು ಅದೇ ರೀತಿ ಕದ್ದು ತಮ್ಮ ಫಾರ್ಮ್ ಹೌಸ್ಗಳಿಗೆ ನೀರನ್ನು ಪೂರೈಕೆ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಕಾವೇರಿ ನೀರಿನ ಸಮಸ್ಯೆ ಎದುರಾಗಿ ಈಗಾಗಲೇ ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಎದುರಾಗಿದೆ. ಮತ್ತೊಂದು ಕಡೆ ರೈತರಿಗೆ ನೀವು ಬೆಳೆಯನ್ನ ಬೆಳಿಬೇಡಿ ಅಂತ ಹೇಳಿ ಮಂಡ್ಯ ಜಿಲ್ಲಾಡಳಿತ ಹೇಳಿದೆ, ನಾವು ನಾಲೆಗೆ ನೀರು ಕೊಡೋದಿಲ್ಲ ಅಂತ. ಮತ್ತೊಂದು ಕಡೆ ಹಾಡ ಹಗಲೇ ದೃಶ್ಯದಲ್ಲಿ ಗಮನಿಸ್ಬೋದು, ಹಾಡ ಹಗಲೇ ಏನು ನೀರಿಗೆ ಕನ್ನ ಹಾಕ್ತಾ ಇರುವಂಥ ದೃಶ್ಯವನ್ನು ಈ ರೀತಿ ಸಾಕಷ್ಟು ಕಡೆ ಮೋಟ್ರ್ಗಳನ್ನು ಫಿಕ್ಸ್ ಮಾಡ್ಕೊಂಡು ಅಂದರೆ ನೇರವಾಗಿ ಅವರ ಫಾರ್ಮ್ ಹೌಸ್ಗಳಿಗೆ ನೀರನ್ನು ಸಪ್ಲೈ ಮಾಡ್ಕೊಳ್ತಾ ಇರುವಂಥದ್ದು ಸಾಕಷ್ಟು ಕಡೆ. ಇದು 1-2 ಕಡೆ ಎಲ್ಲ. ಈಗೇನು ಈಗ ಒಂದು ಮೋಟ್ರ್ ಅಳವಡಿಸಿದ್ದಾರೆ. ಈ ಒಂದು ಮೋಟ್ರ್ ಅಳವಡಿಸಿರುವಂಥ ವ್ಯಕ್ತಿ ಏನು ಪ್ರಭಾವಿ ಪೊಲೀಸ್ ಆಫೀಸರ್ ಅಂತ ನಮಗೆ ತಿಳಿದು ಬಂದಿರುವಂಥದ್ದು. ಆದರೆ ಅವ್ರ ಹೆಸರಲ್ಲಿ ಜಮೀನಿದೆಯಾ ಅಂತ ನಾವು ವಿಚಾರಿಸಿದಂಥ ಸಂದರ್ಭದಲ್ಲಿ ಅವ್ರ ಹೆಸರಲ್ಲಿಲ್ಲ, ಬೇರೆಯವ್ರ ಹೆಸರಲ್ಲಿದೆ ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿ ಸ್ಥಳೀಯರು ಮಾಹಿತಿ ಕೊಡ್ತಾ ಇರುವಂಥದ್ದು ಪ್ರಭಾವಿ ವ್ಯಕ್ತಿ ಬೇನಾಮಿ ಆಸ್ತಿಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ಇನ್ನು ಅಲ್ಲಿ ಕೂಲಿ ಕಾರ್ಮಿಕರು ಅಲ್ಲಿ ನಾವೇ ಸುದ್ದಿ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಅಂದರೆ ಇದೊಂದೇ ಕಡೆ ಎಲ್ಲ ಬೇರೆ ಕಡೆ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು. ಜೊತೆಗೆ ನಾವು ಯಾರ್ದು ಫಾರ್ಮ್ ಹೌಸ್ ಅಂತ ಹೇಳಿದಾಗ ಪ್ರಭಾವಿ ಪೊಲೀಸ್ ಆಫೀಸರ್, ಅದರಲ್ಲೂ ಕೂಡ DYSP ಹೆಸರನ್ನು ಕೂಲಿ ಕಾರ್ಮಿಕ ಕುಮಾರ್ ಅನ್ನೋರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಯಾರ್ಯಾರು ನೋಡ್ಕೊತಾ ಇದ್ದೀರಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ನಾನು ನನ್ನ ಮಗ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ನಮಗೆ ತಿಂಗಳಿಗೆ 6,000 ಕೊಡ್ತಾರೆ ಅಂತ ಒಂದು ಮಾಹಿತಿಯನ್ನು ಕೊಡ್ತಾರೆ. ಜೊತೆಗೆ ನಾನು ತಕ್ಷಣ ಅವ್ರ ಮಗನಿಗೆ ಕಾಲ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಆದರೆ ಅವ್ರ ಮಗ ಕಿರಣ್ ಏನು ನಮಗೆ ಅಂದರೆ ನನ್ನ ತಂದೆನೇ ಅಲ್ಲ ಅಂತ ಹೇಳುವಂಥದ್ದು. ಅಂದರೆ ಕುಮಾರ್ ನನ್ನ ತಂದೆನೇ ಅಲ್ಲ, ಈ ಜಮೀನು ಈ ಫಾರ್ಮ್ ಹೌಸ್ ನಂದೇ ಅಂತ ಹೇಳುವಂಥದ್ದು. ಆ ಮೂಲಕ ಫಾರ್ಮ್ ಹೌಸ್ ಮಾಲೀಕನ ರಕ್ಷಣೆಗೆ ಕೂಲಿ ಕಾರ್ಮಿಕರು ಮುಂದಾಗಿರುವಂಥದ್ದು. ಅದೇ ರೀತಿ ಸಾಕಷ್ಟು ಫಾರ್ಮ್ ಹೌಸ್ಗಳಿದೆ. ಇಷ್ಟೊತ್ತಾದರೂ ಕೂಡ ಅಧಿಕಾರಿಗಳು ಇತ್ತ ಸುಳಿದಿಲ್ಲ. ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ರೈತರಿಗೊಂದು ಕಾನೂನು, ಪ್ರಭಾವಿಗಳಿಗೊಂದು ಕಾನೂನು ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂಥದ್ದು. ಸ್ಮಿತಾ. ರೈಟ್, ಧನ್ಯವಾದ ಆನಂದ್ ಮಾಹಿತಿಗಾಗಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಈಗಷ್ಟು ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು, ಇದು ಒಂದು ಮಾತ್ರ ನಾವು ಇವತ್ತು ತೋರಿಸ್ತಾ ಇರೋದು ಯಾವ ರೀತಿಯಾಗಿ ಅಕ್ರಮವಾಗಿ ಖಾಸಗಿ ಫಾರ್ಮ್ ಹೌಸ್ಗೆ ಡೈರೆಕ್ಟ್ ಆಗಿ ಜಲಾಶಯಕ್ಕೇನೆ ಪೈಪ್ ಅಳವಡಿಸಿ ನೀರನ್ನು ಅಕ್ರಮವಾಗಿ ಕದಿಯಲಾಗ್ತಾ ಇದೆ ಅಂತ ಹೇಳಿ. ಈ ತರದ 16 ಫಾರ್ಮ್ ಹೌಸ್ಗಳು, ಖಾಸಗಿ ಪ್ರಭಾವಿ ವ್ಯಕ್ತಿಗಳ ಫಾರ್ಮ್ ಹೌಸ್ಗಳು KRSನ ಸುತ್ತಮುತ್ತಲೂ ಇದೇ ರೀತಿ ಅಕ್ರಮವಾಗಿ ನೀರನ್ನ ಕದ್ದು ನೇರವಾಗಿ ತಮ್ಮ ಫಾರ್ಮ್ ಹೌಸ್ಗೆ ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋ ಗಂಭೀರ ಆರೋಪ.